ಯಾವ ಒಂದು ಬಿಸ್ನೆಸ್ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೋತಿದ್ದಾರೆ? ಸೊ ಅದ್ರ ಬಗ್ಗೆ ಹೇಳ್ತಕ್ಕೆ ಸೊ ಬಿಸ್ನೆಸ್ ಮಾಡೋದು ತುಂಬಾ ಈಸಿ ಇದೆ ಅನ್ನೋ ಸ್ಟೇಟ್ಮೆಂಟ್ನ ನಾನು ಡೆಫಿನೆಟ್ಲಿ ಒಪ್ಕೊಳ್ಳಲ್ಲ. ಬಿಕಾಸ್ ರೇಸಿಂಗ್ ಕಾಸ್ಟ್ಸ್ ತುಂಬಾ ಜಾಸ್ತಿ ಆಗಿದೆ. ಓಕೆನಾ? ಐ ವಾಂಟ್ ಟು ಟೇಕ್ ಅ ಲಿಟಲ್ ಡೀಟೇಲ್ಡ್ ಕಾನ್ವರ್ಸೇಷನ್ ಆನ್ ದಿಸ್. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಯಾವಾಗ್ಲೂ ಆಂಟ್ರಪ್ರಿನರ್ಸ್ನ, ಬಿಸ್ನೆಸ್ ಓನರ್ಸ್ನ ನೆಗೆಟಿವ್ ಮೈಂಡ್ಸೆಟ್ ಇಂದ ನೋಡೋದು ತುಂಬಾ ಕಾಮನ್. ಯಾಕಂತಂದ್ರೆ ಬಿಸ್ನೆಸ್ ಮಾಡೋರಂದ್ರೆ ಬರೀ ದುಡ್ಡು ಮಾಡಕ್ಕಿರೋದು ಅನ್ನೋ ಒಂದು ಕಾನ್ಸೆಪ್ಟ್ನ ತುಂಬಾ ಮುಂಚೆಯಿಂದ ಅದು ಸೈಕಲಾಜಿಕಲಿ ಜನರೇಷನ್ ಟು ಜನರೇಷನ್ ಟ್ರಾನ್ಸ್ಫರ್ ಆಗ್ತಾ ಬರ್ತಾ ಇದೆ. ಬಟ್ ದಟ್ಸ್ ನಾಟ್ ದ ರಿಯಾಲಿಟಿ. ಓಕೆ, ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದೋಸ್ ಪೀಪಲ್ ಹೂ ಆರ್ ಡೂಯಿಂಗ್ ಇನ್, I don't know how they are even doing it, no idea. But I'm speaking about those larger community of entrepreneurs who are even struggling to do break even today. ಮಂತ್ಲಿ ಅವರ ಒಂದು ಜೊತೆ ಕೆಲಸ ಮಾಡ್ತಿರುವಂಥ ಎಂಪ್ಲಾಯೀಸ್ಗಳಿಗೆ ಹೆಂಗಾದ್ರೂ ಮಾಡಿ ನಾನು ಸ್ಯಾಲ್ರೀಸ್ ಕೊಟ್ರೆ ಸಾಕು ಅಂತ ಸ್ಟ್ರಗಲ್ ಮಾಡ್ತಿದಾರಲ್ಲ. ಐ ಆಮ್ ರೆಪ್ರೆಸೆಂಟಿಂಗ್ ದ್ಯಾಟ್ ಕಮ್ಯುನಿಟಿ ಆಫ್ ಆಂಟ್ರಪ್ರಿನರ್ಸ್. I want to just pay my employees. I want to pay the rent. ಈ ಕಮ್ಯುನಿಟಿ ಇದೆಯಲ್ಲ, ಇಟ್ ಇಸ್ ಅ ಲಾರ್ಜರ್ ಸೆಗ್ಮೆಂಟ್ ಆಫ್ ಆಂಟ್ರಪ್ರಿನರ್ಸ್. ರೆಂಟ್ಸ್ ಎಷ್ಟು ಜಾಸ್ತಿ ಇದೆ ಆನ್ ದ್ಯಾಟ್ 18% GST ಟುಡೇ, ಕಮರ್ಷಿಯಲ್ ರೆಂಟ್ಸ್. ಆನ್ ದ್ಯಾಟ್ ರೇಸಿಂಗ್ ಕಾಸ್ಟ್ಸ್, ಎವ್ರಿಥಿಂಗ್ ಇಸ್ ಸೋ ಎಕ್ಸ್ಪೆನ್ಸಿವ್. ಸ್ಯಾಲ್ರೀಸ್ ಆರ್ ಸೋ ಎಕ್ಸ್ಪೆನ್ಸಿವ್. ಆಯ್ತಾ? ಇಟ್ ಇಸ್ ನಾಟ್ ರಾಂಗ್, ಎಲ್ರಿಗೂ ದುಡ್ಡು ಜಾಸ್ತಿ ಆಗಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಬಟ್ ಅಲ್ಟಿಮೇಟ್ಲಿ the picture is business owner is a wrong person. ಎಷ್ಟು ಜನ ಆಂಟ್ರಪ್ರಿನರ್ಸ್, ನೀವು 1,000 ಜನ ಅಥವಾ 100 ಜನ ಆಂಟ್ರಪ್ರಿನರ್ಸ್ ಮೇಲೆ ರಿಸರ್ಚ್ ಮಾಡಿ ತೇಜಸ್ ಇವತ್ತು, ಅದರಲ್ಲಿ 90% ಆಫ್ ದೆಮ್ ಆರ್ ನಾಟ್ ಟೇಕಿಂಗ್ ಬ್ಯಾಕ್ ಎನಿಥಿಂಗ್ ಟು ದೇರ್ ಹೌಸ್. ಬಿಕಾಸ್ ದೇ ಆರ್ ಎಂಡಿಂಗ್ ಅಪ್ ನಾಟ್ ಇವನ್ ಬೀಂಗ್ ಏಬಲ್ ಟು ಮೇಕ್ ಬ್ರೇಕ್ ಇವನ್ ಅಂತಂದ್ರೆ ಅವ್ರೇನ್ ರೆವೆನ್ಯೂ ಜನರೇಟ್ ಮಾಡ್ತಿದ್ದಾರೆ, ಅವ್ರು ಏನ್ ಎಕ್ಸ್ಪೆನ್ಸ್ ಮಾಡ್ತಿದ್ದಾರೆ, ರೆಂಟ್, ಸ್ಯಾಲರೀಸ್, ಅದರ್ ಎಕ್ಸ್ಪೆನ್ಸಸ್, ಆಪರೇಷನಲ್ ಕಾಸ್ಟ್, ಅದನ್ನೆಲ್ಲ ಕಟ್ ಆಫ್ ಮಾಡಿದ್ರೆ ಮನೆಗೆ ಏನೂ ತಗೊಂಡ್ ಹೋಗ್ತಿಲ್ಲ ಬಿಸ್ನೆಸ್ ಓನರ್ಸ್. ಬಟ್ ಸ್ಟಿಲ್ ಯು ಆರ್ ಫ್ರೇಮಿಂಗ್ ಬಿಸ್ನೆಸ್ ಓನರ್ಸ್ ಆಸ್ ನೆಗೆಟಿವ್ ಕಾನೋಟೇಷನ್, ನೆಗೆಟಿವ್, ಅಂಡ್ ಅವರು ದುಡ್ಡು ಮಾಡೋದಕ್ಕೆ ಇದೆಲ್ಲ ಮಾಡ್ತಿದ್ದಾರೆ. ನೋ, ನಾಟ್ ಅಟ್ ಆಲ್. ಪ್ಲೀಸ್ ರೆಸ್ಪೆಕ್ಟ್ ಬಿಸ್ನೆಸ್ ಓನರ್ಸ್. Because India will become a good economy only with great entrepreneurs. Only when you start respecting business owners, only when you start seeing business owners in a right way, when you start understanding how to view business owners in a right way. Please stand in the shoes of a business owner. ಒಂದು ಸತಿ ನಿಂತ್ಕೊಂಡು ನೋಡಿ, how is she even able to make that revenue? ಹೇಗೆ ರೆವೆನ್ಯೂ ಮಾಡ್ತಿದ್ದಾರೆ, ಹೇಗೆ ಬ್ರೇಕ್ ಇವನ್ ಮಾಡ್ತಿದ್ದಾರೆ, ಹೆಂಗ್ ಸರ್ವೈವ್ ಆಗ್ತಿದ್ದಾರೆ. ಐ ಹ್ಯಾವ್ ಸ್ಪೋಕನ್ ಟು ಸೋ ಮೆನಿ ಆಂಟ್ರಪ್ರಿನರ್ಸ್. ಅವ್ರ ಮನೇಲಿರೋ ಏನಂತಾರೆ, ಅವ್ರ ಮನೇಲಿರೋ ಬರ ಚಿನ್ನನೆಲ್ಲ ಇಟ್ಟು ಬಾಡಿಗೆ ಕಟ್ತಾರೆ, ಬರ ದುಡ್ಡನ್ನೆಲ್ಲ ಅಂದ್ರೆ ಲೈಕ್ ದೇ ಹ್ಯಾವ್ ಇವನ್ ಗಾನ್ ಟು ಅನ್ ಎಕ್ಸ್ಟೆಂಟ್ ಎಲ್ಲ ಮಾರ್ಬಿಟ್ಟು ದೇ ಹ್ಯಾವ್ ಸರ್ವೈವ್ಡ್ ಫಾರ್ 5-6 years just to pay salaries and rents. This is the reality of larger segment of business owners. So stop seeing business owners negatively. Until and unless we portray business owners negatively, ee situation change agakagalla. Please understand that not all business owners are wrong. There's a larger segment who is doing it with a lot of passion. And non contradictory, business owners are also very stupid. ಪ್ಯಾಷನ್ ಅನ್ನೋ ಒಂದ್ ಹೆಸರಲ್ಲಿ ತುಂಬಾ ಮೋಸ ಹೋಗ್ತಾರೆ, ತುಂಬಾ ಒಂದು ಬ್ಯಾಡ್ ಸ್ಟೇಟ್ಗೆ ಇಳಿತಾರೆ. ಐ ಹ್ಯಾವ್ ಬೀನ್ ದೇರ್, ಐ ಹ್ಯಾವ್ ಡನ್ ದಟ್. ಪ್ಯಾಷನ್ ನನ್ ಖುಷಿ ಆಗ್ತಾ ಇದೆ ಅನ್ನೋ ಒಂದ್ ಇದಕ್ಕೆ ಐ ಹ್ಯಾವ್ ಗಾನ್ ಇನ್ ಟು ಡೆಟ್ಸ್. ಐ ಹ್ಯಾವ್ ಟೇಕನ್ ಲೋನ್ಸ್, ಐ ಹ್ಯಾವ್ ಸರ್ವೈವ್ಡ್. ನಾನು ಇದೇ ಬಿಸ್ನೆಸ್ ಮಾಡೋದು ಯಾಕಂದ್ರೆ ಐ ಆಮ್ ಪ್ಯಾಷನೇಟ್ ಅಬೌಟ್ ಇಟ್. ಐ ವಿಲ್ ಸ್ಟಿಲ್ ಸರ್ವೈವ್ ಅಂತ. ನೋ, the maximum survival time of a business owner to see whether this business will work or not is 2 years. ನಿಮ್ಗೆ ಅಷ್ಟರಲ್ಲಿ ನಿಮ್ಗೆ ಬ್ರೇಕ್ ಇವನ್ ಆಗಿ ನೀವು ಪ್ರಾಫಿಟ್ಸ್ ಮಾಡ್ತಿಲ್ಲ ಅಂತ ನಿಮಗೆ ಗೊತ್ತಾದ್ರೆ, ಐದರ್ ಯು ಹ್ಯಾವ್ ಟು ಸಿ ವೆದರ್ ಹೌ ಟು ಮೇಕ್ ದಿಸ್ ಬಿಸ್ನೆಸ್ ಚೇಂಜ್, ಹೌ ಟು ಮೇಕ್ ದಿಸ್ ಬಿಸ್ನೆಸ್ ಮಾಡೆಲ್ ವರ್ಕ್, ಆರ್ ವೆದರ್ ಐ ಹ್ಯಾವ್ ಟು ಇವನ್ ಚೇಂಜ್ ದ ಬಿಸ್ನೆಸ್ ಬೈ ಇಟ್ ಸೆಲ್ಫ್. ಎಷ್ಟೋ ಜನ ಬಿಸ್ನೆಸ್ ಓನರ್ಸ್ 3 ವರ್ಷ ಆದ್ರೂ ಬ್ರೇಕ್ ಇವನ್ ಮಾಡಿ ಇನ್ನೂ ಪುಷ್ ಮಾಡ್ತಾ ಇರ್ತಾರೆ.
ಮನೆಗೆ ದುಡ್ಡು ತಗೊಂಡು ಹೋಗ್ತಿರಲ್ಲ. Okay. ಅವ್ರಿಗೆ ಎಷ್ಟು ಜನ ಲಾರ್ಜರ್ ಮೆಜಾರಿಟಿ ಆಫ್ ಬಿಸ್ನೆಸ್ ಓನರ್ಸ್ ದೇ ಡೋಂಟ್ ಡ್ರಾ ಸ್ಯಾಲರೀಸ್. Salary. ಹೌದು, ಟ್ರೂ. ನನಗೇನಾದ್ರೂ ಒಂದು 10,000 ಮಿಕ್ಕಿದ್ರೆ ಅದನ್ನ ತಗೊಂಡು ಹೋಗ್ತೀನಿ. ಅಂಡ್ ದೇ ಡೋಂಟ್ ಹ್ಯಾವ್ ಸೆಪರೇಟ್ ಅಕೌಂಟ್ಸ್, ಬಿಸ್ನೆಸ್ ಅಕೌಂಟ್, ಸೇವಿಂಗ್ ಅಕೌಂಟ್ಸೇ ಇಲ್ಲ. ಹೌದು. ಸೊ ಐ ಹ್ಯಾವ್ ಡನ್ ಆಲ್ ದೀಸ್ ಮಿಸ್ಟೇಕ್ಸ್. ಐ ಹ್ಯಾವ್ ಲರ್ನ್ ಮೈ ಹಾರ್ಡ್ ವೇ. ಸೊ ಏನ್ ಹೇಳೋದಂತಂದ್ರೆ ಬಿಸ್ನೆಸ್ ಮಾಡೋದು ಈಸಿ ಇಲ್ಲ, ಬಟ್ ಪ್ಲೀಸ್ ಡೂ ಆಕ್ಚುಯಲ್ ಬಿಸ್ನೆಸ್ ರಿಸರ್ಚ್. Yes, sir. ಮಾರ್ಕೆಟ್ ಸೆಗ್ಮೆಂಟ್ ಫಿಟ್ ಅಂದ್ರೆ ಈ ಮಾಡ್ತಿರುವಂತ ಬಿಸ್ನೆಸ್ಗೆ ಮಾರ್ಕೆಟ್ ಫಿಟ್ ಇದೆಯಾ, ಡಿಮ್ಯಾಂಡ್ ಇದೆಯಾ, ಅದಕ್ಕೆ ಒಂದು ಬೇಡಿಕೆ ಇದೆಯಾ, ಅದನ್ನ ತಗೊಳ್ಳುವಂತ ಕಸ್ಟಮರ್ಸ್ ಇದಾರ. ಡೂ ಯೋರ್ ಫಸ್ಟ್ ದಟ್ ಸೆಗ್ಮೆಂಟ್. ಅಂದ್ರೆ ಒಂದು 1,000 ಜನ ಅದನ್ನ ಪರ್ಚೇಸ್ ಮಾಡುವಂತ ಒಂದು ಪ್ರಾಡಕ್ಟ್ ಇದು ಕ್ವಾಲಿಟಿ ಏನಂತಾರೆ ಚೆಕ್ ಮಾಡಿ, ಹ್ಮ್. ಅಂದ್ರೆ ಒಂದು ಸ್ಯಾಂಪಲ್ Product market fit ಕಸ್ಟಮರ್ಸ್ ತರ. ಮೇಲೆ ರಿಸರ್ಚ್ ಮಾಡಿ ಇದನ್ನ ತಗೊಳಕ್ ಇಷ್ಟ ಪಡ್ತಾರ, ಹ್ಮ್. ಕಸ್ಟಮರ್ಸ್ಗೆ ಸ್ಯಾಂಪಲ್ಸ್ ಕೊಟ್ಟು ಟ್ರೈ ಮಾಡಿ. ಹೌದು. ಸೊ ದೇರ್ಸ್ ಅ ಲಾಟ್ ಆಫ್ ವೇ ಯು ಡೂ ಇಟ್. ಬಿಸ್ನೆಸ್ ಮೆಂಟರ್ನ ಫೈಂಡ್ ಔಟ್ ಮಾಡಿ, ಮೆಂಟರ್ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಹೌದು. ಡೂ ಬಿಸ್ನೆಸ್ ಕೋರ್ಸಸ್. ಅಂಡ್ ಐ ವುಡ್ ಸೇ ರಾಜೀವ್ ತಲ್ರೇಜಾ ಅವರಿದ್ದಾರೆ. I have done lot of courses with Rajiv, and I think he's doing a fantastic job. I mean, I have done 1 day course or 1 day course ಅಥವಾ 2 days course ಅಥವಾ ಅವ್ರದ್ದೇನು MBA ಅಂತ ಇದೆ. It is equivalent to an MBA, man. ಹೌದು. And I have no second thought about it. Practical, realistic. Rajiv, you're doing a fantastic job, I must say. True. And ಅವ್ರು ಸುಮಾರು ವಿಡಿಯೋಸ್ I am so happy ನಾನು ಅವ್ರ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ. ಓಕೆ. I have so many mentors. Currently ನಾನು ಡಾಕ್ಟರೇಟ್ ಮಾಡ್ತಾ ಇದ್ದೀನಿ ಸ್ವಿಸ್ ಸ್ಕೂಲ್ ಆಫ್ ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ. ಐ ಹ್ಯಾವ್ ಲರ್ನ್ ಸೋ ಮಚ್ ಫ್ರಮ್ ದೇರ್. ಐ ಹ್ಯಾವ್ ಲರ್ನ್ ಸೋ ಮಚ್. ನನ್ನ ಇನ್ನೊಂದು ಮೆಂಟರ್ ಏನಂತಾರೆ ವಿಜಯ್ ಲಾದಾ ಅಂತಿದ್ದಾರೆ. ಆ್ಯಂಡ್ ಅವ್ರು ರಿಟೈರ್ ಆಗಿ 15-20 ವರ್ಷ ಆಗಿದೆ. ಅವಾಗಿಂದ ಇವತ್ತುವರೆಗೂ ಪ್ರೋಬೋನೋ ಮೆಂಟರ್ ಅವರು. He doesn't charge a single rupee, but he's the toughest guy you can ever face. He'll make you cry if you sit in front of him. ₹1 ಚಾರ್ಜ್ ಮಾಡಲ್ಲ. ಯು ವಾಂಟ್ ಮೀಟ್ ಅವ್ರು ನಮ್ಮ ಕೆಫೆಲ್ ಏನಾದರೂ ಮೀಟ್ ಮಾಡಕ್ ಹೋದ್ರೆ ಈಸ್ ಅರೌಂಡ್ 70 ಅಥವಾ 65 ಇರ್ಬೋದೇನೋ. ಕೆಫೆಲ್ ಮೀಟ್ ಮಾಡಕ್ ಹೋದ್ರೆ ಬಿಲ್ ಕೊಡಕ್ ಬಿಡಲ್ಲ. ಓಕೆ. He's like that. Even while coming here, I was talking to him. ಓಕೆ. Right? The hardest guy I've ever seen. Okay? People like him exist today. ಐ ಮೀನ್ ತುಂಬಾ ನಂಗೆ ಈ ಒಂದು ಕಾನ್ಸೆಪ್ಟ್ ತುಂಬಾ ಇಷ್ಟ. ಅಂದ್ರೆ ಯು ಸೆಡ್ ದಟ್ ಯು ಹ್ಯಾವ್ ಅ ಮೆಂಟರ್. ಈವನ್ seeing that kind of success, You cannot survive without a mentor. mentor. Find somebody who's done Done. what you want to do. True. It's easy to replicate Easy it. to get. ಏನೋ ಒಂದು ನಾವೇನೋ ಇನೋವೇಟ್ ಮಾಡ್ತೀವಿ ಅನ್ನೋದಕ್ಕೆ ಟೈಮ್ ಇಲ್ಲ ನಿಮ್ಗೆ. ಹೌದು. ಟ್ರಯಲ್ ಆರ್ ಎರರ್ ಟೈಮ್ ಇಲ್ಲ. ವರ್ಲ್ಡ್ ಇಸ್ ಮೂವಿಂಗ್ ವೆರಿ ಫಾಸ್ಟ್. ನೀವು ಟ್ರಯಲ್ ಆರ್ ಎರರ್ ಮಾಡೋಷ್ಟ್ರಲ್ಲಿ 1,000 ಜನ ಅದನ್ನ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. Execute ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಅರ್ಬನ್ ಕಂಪನಿ ಮೇಡ್ಸ್ ಬರಕ್ ಮುಂಚೆ ಒಂದು 3-4 ಕಂಪನಿ ಬಂತು. ಪ್ರಾಂಪ್ಟೋ ಮತ್ತೆ ಇನ್ನೊಂದು ಮೇಡ್ಸ್ ಬಾಯ್ ಅದೆಲ್ಲ ಬಂತು. ನೀವು ನೋಡಿದ್ರೆ ಸರ್ವೈವ್ ಆಗಕ್ಕಾಗಿರೋದು ಬರೀ ಅರ್ಬನ್ ಕಂಪನಿ ಒಂದೇ. ನಾನು ಮೊನ್ನೆ ಟ್ರೈ ಮಾಡ್ತಾ ಇದ್ದೆ, ನಮ್ಮ ಮನೆಗೆ ಮೇಡ್ಸ್ ಆ ಟೈಮಲ್ಲಿ ಕಷ್ಟ ಆಯ್ತು, ಯಾರೂ ಇರ್ಲಿಲ್ಲ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ರು. ಪ್ರಾಂಪ್ಟೋಲ್ ನನಗೆ ಸಿಕ್ಲಿಲ್ಲ. ಮೇಡ್ ಬಾಯ್ ಅದೇನೋ ಇನ್ನೊಂದು ಆ್ಯಪ್ ಇತ್ತು, ಅದ್ರಲ್ಲಿ ಸಿಕ್ಕಿಲ್ಲ. ಆಮೇಲೆ ಇನ್ನೊಂದು ಆ್ಯಪಲ್ಲೂ ಸಿಕ್ಲಿಲ್ಲ. ಸಿಕ್ಕಿದ್ ಬರ್ಬನ್ ಕಂಪ್ನಿ ಒಂದೇ, ಯಾಕಂದ್ರೆ ಅವ್ರಿಗೆ ಮಾತ್ರ ಬರ್ನ್ ಮಾಡೋ ಕೆಪಾಸಿಟಿ ಇದೆ, ಬೇರೆ ಯಾರಿಗೂ ಬರ್ನ್ ಮಾಡೋ ಕೆಪಾಸಿಟಿ ಇಲ್ಲ. ಹೌದು. ದಟ್ ಇಸ್ ಹೌ ಬಿಸ್ನೆಸ್ ಇಸ್. Business is. ಸರ್ವೈವಲ್ ಇದೆ ಅಲ್ಲ ಪ್ರಾಬ್ಲಮ್. ಹೌದು. ಅರ್ಬನ್ ಕಂಪ್ನಿ ಹತ್ರ ದುಡ್ಡಿದೆ, ದುಡಿದೆ. ಅವ್ರಿಗೆ ಅದನ್ನ ಬರ್ನ್ ಮಾಡೋ ಕೆಪಾಸಿಟಿ ಇದೆ, ಸರ್ವೈವ್ ಆಗೋ ಕೆಪಾಸಿಟಿ ಇದೆ, ಸಸ್ಟೈನ್ ಆಗೋ ಕೆಪಾಸಿಟಿ ಇದೆ. ಬಟ್ ಅದಕ್ಕೂ ಬ್ರೈನ್ ಬೇಕಲ್ಲ ಹೇಗೆ ಸರ್ವೈವ್ ಆಗಕ್ಕಂತ. ಐ ಮೀನ್ ನೀವು ಮೆಂಟರ್ಶಿಪ್ ಬಗ್ಗೆನೂ ಹೇಳ್ತೀರಾ. ಆಕ್ಚುಲಿ ರಾಜೀವ್ ತಲ್ರೇಜಾ ಬಗ್ಗೆ ನಾನು ಅವ್ರದ್ದು ರಾಜ್ ಸವನಿ ಪಾಡ್ಕಾಸ್ಟ್ ಸುಮಾರು ಕಂಟೆಂಟ್ ನೋಡ್ತೀನಿ. ದ ಕೈಂಡ್ ಆಫ್ ಇನ್ವಾಲ್ವ್ಮೆಂಟ್ ಅವ್ರು ಹೇಳ್ತಾರಲ್ಲ, ಆ ಕಂಟೆಂಟು ಯಾವ ಥರ ಸ್ಟೋರಿ ಟೆಲರ್ ಆಗಬೇಕು, ಎಲ್ಲ ಎಜುಕೇಟರ್ ಆಗಬೇಕಂತ ನಂಗೆ ಅಲ್ಲಿ ಅರ್ಥ ಆಗುತ್ತೆ. ಐ ಮೀನ್ ಲೈಕ್ ಹಿ ಈಸ್ ಪುಟಿಂಗ್ ಸೋ ಮಚ್ ಪ್ಯಾಷನ್ ಆ್ಯಂಡ್ ಹಿ ಆಲ್ಸೋ ಸೋ ಮಚ್ ಪೇನ್ ದಟ್ MSME ಸೆಕ್ಟರ್ಸ್ಗೆ ಸಿಗೋವಂಥ ಒಂದು ಲೈಟ್. ಆ ಜೆನ್ಯೂನ್ ಇಂಟೆನ್ಷನ್ ಇಲ್ಲದೆ ಬರಕ್ ಸಾಧ್ಯನೇ ಇಲ್ಲ. ಅಂಡ್ ರಾಜೀವ್ ಹ್ಯಾಸ್ ದಟ್ ಜೆನ್ಯೂನ್ ಇಂಟೆನ್ಷನ್. ಹೌದು. ಆ ಜೆನ್ಯೂನ್ ಇಂಟೆನ್ಷನ್ ಇರೋದಕ್ಕೆ ಅದ್ ಮಾಡಕ್ ಸಾಧ್ಯ ಇರೋದು ತೇಜಸ್. ಆಮೇಲೆ ಇನ್ನೊಂದೇನು ಅಂತಂದ್ರೆ ಆ ಸೆಗ್ಮೆಂಟ್ ನ ಅವ್ರು ಏನ್ ಹಿಡ್ದಿದ್ದಾರೆ, ದಟ್ ಇಸ್ ಅ ಹ್ಯೂಜ್ ಪೇನ್ ಪಾಯಿಂಟ್. ನಾನೇನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ಲಾರ್ಜರ್ ಸೆಗ್ಮೆಂಟ್ ಆಫ್ ಬಿಸ್ನೆಸ್ ಓನರ್ಸ್, ಇಟ್ಸ್ ಅ ವೆರಿ ಹ್ಯೂಜ್ ಪೇನ್ ಪಾಯಿಂಟ್ ಸೆಗ್ಮೆಂಟ್. ಅಂಡ್ ಅವ್ರ ಆ ಕೋರ್ಸು ಅಷ್ಟೇ ಚೆನ್ನಾಗಿದೆ. ಚೆನ್ನಾಗಿ. ಹೌದು. ಅಂಡ್ ರಾಜೀವ್ ಒಂದು ತುಂಬಾ ವೆರಿ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಹೇಳ್ತಾರೆ, ನೀವು ಯಾವ್ದೇ ಬಿಸ್ನೆಸ್ ಮಾಡಿದ್ರು 1 10 ಲಕ್ಷ ಕಸ್ಟಮರ್ಸ್ ಇದ್ದಾರೆ. ಅದಕ್ಕೆ ಡೂ ವಿಚ್ ಎವರ್ ಬಿಸ್ನೆಸ್ ಯು ಡೂ,
you have 10 lakhs customers for it. And that's a very strong statement. ಸೊ ಕಸ್ಟಮರ್ 140 ಕೋಟಿ ಜನರಲ್ಲಿ ನೀನ್ ಏನ್ ಬಿಸ್ನೆಸ್ ಮಾಡಿದ್ರು ನಿಂಗೆ 10 ಲಕ್ಷ ಜನ ಇದ್ದಾರೆ ಅಂತಂದ್ರೆ ಯು ಹ್ಯಾವ್ ದ ಎಬಿಲಿಟಿ ಟು ಡೂ ಪ್ರಾಫಿಟ್ಸ್. ಸೊ ಹೌ ಯು ಡೂ ದಟ್ ಟ್ಯಾಮ್ ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ನ ಹೆಂಗ್ ಕಂಡಿಡಿತೀಯಾ ಅಂಡ್ ಹೌ ಯು ಡೂ ದಟ್ ಮಾರ್ಕೆಟ್ ಸೆಗ್ಮೆಂಟೇಶನ್, ಹೌ ಯು ಡೂ ದಟ್ ರಿಸರ್ಚ್, ಮಾರ್ಕೆಟ್ ಫಿಟ್ ಹೆಂಗ್ ಕಂಡಿಡಿತೀಯಾ ಇಸ್ ವಾಟ್ ಮ್ಯಾಟರ್ಸ್. ಆಕ್ಚುಲಿ ನಾನು ಈ ಒಂದು ಮೆಂಟರ್ಶಿಪ್ ಅಂತ ಅಂದ್ರಲ್ಲ, ಎಷ್ಟೊಂದು ನಾನು ಡೀಲ್ ಮಾಡಿದ ಕ್ಲೈಂಟ್ಸ್ ಜೊತೆ ದೇ ಡೋಂಟ್ ಹ್ಯಾವ್ ಮೆಂಟರ್ಸ್ ಆರ್ ಎನಿ ಸ್ಟೂಡೆಂಟ್ಸ್ಗೆ ದೇ ಡೋಂಟ್ ಹ್ಯಾವ್ ಮೆಂಟರ್ಸ್. ನಾನು ಹೇಳೋದು ಇನ್ವೆಸ್ಟ್ ಇನ್ ಮೆಂಟರ್ಸ್. ನೀವು ಎಲ್ಲೋ ಪಾರ್ಟಿ ಗಿಟಿ ಖರ್ಚು ಮಾಡ್ತೀರಾ, ಅದಕ್ಕೆ ಖರ್ಚು ಮಾಡ್ತೀರಾ, ಯಾರು ಯೋಚನೆ ಮಾಡಲ್ಲ. ಸ್ಯಾಟರ್ಡೆ ನೀನ್ 10,000 ಖರ್ಚು ಮಾಡ್ಬೇಕಾ, ಯಾರು ಯೋಚನೆ ಮಾಡಲ್ಲ. ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಹೋಗ್ಬೇಕಾ, ಯಾರು ಯೋಚನೆ ಮಾಡಲ್ಲ. ಅದೇ ನೀನ್ 999 ಒಂದು ಕೋರ್ಸ್ ಕೊಡ್ಬೇಕಂದ್ರೆ 999 ಟೈಮ್ಸ್ ಯೋಚನೆ ಮಾಡ್ತಾರೆ. ಆ 10,000 EMI ಕೊಡ್ಬೇಕಾದ್ರೆ ಯಾರು ಯೋಚನೆ ಮಾಡಲ್ಲ. ಅದೇ 10,000 ಒಂದು ಕೋರ್ಸ್ಗೆ ಯೋಚನೆ ಮಾಡ್ಬೇಕಂದ್ರೆ 10,000 ಸಜ್ಜೆ ಯೋಚನೆ ಮಾಡ್ತಾರೆ. ದಟ್ ಈಸ್ ವೇರ್ ವಿ ಆರ್ ಗೋಯಿಂಗ್ ರಾಂಗ್. ಅಂಡ್ ಇಮಿಡಿಯೇಟ್ ರಿಸಲ್ಟ್ ಬರುತ್ತಾ ಅಂತ ಕೇಳ್ತಾರೆ. ಯಾರಿಗೂ ಬರಕ್ ಸಾಧ್ಯ ಇಲ್ಲ. ನಾನು ಇವತ್ತು ನಿಮ್ ಮುಂದೆ ಕುತ್ಕೊಂಡು ಮಾತಾಡ್ಬೇಕಂದ್ರೆ ತೇಜಸ್, ಐ ಹ್ಯಾವ್ ಸ್ಟ್ರಗಲ್ಡ್ 17 damn years. There are nights that I haven't slept. Even today I work hard. Even today I work late nights. There are times that my daughter, my husband would have slept. I would be sitting in a laptop, kept it open. ಇಟ್ಸ್ ನಾಟ್ ದಟ್ ಇವಾಗ ಇಷ್ಟು ವರ್ಷದಲ್ಲಿ ನಾನೇನೋ ಒಂದು ಆಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಇವತ್ತು ಕೆಲಸ ಮಾಡ್ತಿಲ್ಲ. ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ಇಟ್ ಟೇಕ್ಸ್ ಹಾರ್ಡ್ ವರ್ಕ್. ಸಕ್ಸೆಸ್ ಇಸ್ ಅವೇ ಫ್ರಮ್ ಕಂಫರ್ಟ್ ಝೋನ್. ಇಟ್ ಈಸ್ ಔಟ್ ಆಫ್ ಕಂಫರ್ಟ್ ಝೋನ್. ಕಷ್ಟ ಪಡ್ಬೇಕು. ಕಷ್ಟ ಪಡದೆ ಏನೋ ಸಕ್ಸಸ್ ಆಗ್ಬಿಡ್ತೀವಿ ಅಂದ್ರೆ ಇಟ್ ಇಸ್ 1 in 100. ಇಲ್ಲ ಹೆರಿಡಿಟ್ರಿ ಅಂತೀನಿ, ಏನಂತಾರೆ ಜನರೇಷನಲ್ ವೆಲ್ತ್ ಅಷ್ಟೇ. which a lot of people ಜನರೇಷನಲ್ ವೆಲ್ತ್ ಬಂದಿರಬೇಕು. ಇಲ್ಲ 1 in ಎಲ್ಲೋ ಒಂದ್ ಕಡೆ 2-3 ಸ್ಟೋರಿ ನೋಡಿದೀನಿ ನಾನು. ಲಕ್ಕಲ್ಲಿ ಯು ವುಡ್ ಹ್ಯಾವ್ ಬಿಕಮ್ ಸಕ್ಸಸ್ಫುಲ್ 1 in 100.